ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯ ಇತ್ತೀಚೆಗೆ ಅದರಲ್ಲೂ ಮುಖ್ಯವಾಗಿ ಗಣೇಶೋತ್ಸವ ಸಂದರ್ಭದಲ್ಲೇ ಒಂದು ಮೀಟಿಂಗ್ದಲ್ಲಿ ಬೆಳಗಾವಿ ಕುಮಾರಕುಂಟದಲ್ಲಿ ನಡೆದ ರಂಗಮಂದಿರದಲ್ಲಿ ನಡೆದ ಒಂದು ಪ್ರೆಸ್ ಕಾನ್ಫರೆನ್ಸ್ದಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯ DC ಅವರು ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಗರದ ವಿವಿಧ ಮಾರ್ಗಗಳ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಬೇಕು, ವಿವಿಧ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕು ಎಂದು L&T ಕಂಪನಿಗಳಿಗೆ ತಿಳಿಸಿದ್ದೇವೆ. ಅಡಿಯಲ್ಲ L&T ಕಂಪ್ನಿಗೆ ತಿಳಿಸಿದಾರಂತ ನಮ್ಮ ಪ್ರೀತಿಯ ಜಿಲ್ಲಾಧಿಕಾರಿ ಅವರು. ಇದಕ್ಕೆ ಕಾರಣ ಏನು ಅಂತ ಒಂದು ಸಹಜವಾಗಿ ವಿಚಾರ ಮಾಡಿದಾಗ ಕಳೆದ 2-3 ದಿನಗಳ ಹಿಂದೆ ನಮ್ಮ ಸೀತಾರಾಮ್ ಅಥವಾ H16 ಸರ್ವೆ ಮಾಡಿಸಿದ್ದೀವಿ. ಎಲ್ಲ ಅಶೋಕ್ ಜೋರ್ತಾ ಅವ್ರನ್ನೊಂಥ ರಿಪೋರ್ಟರ್ ಕಮ್ ಚೀಫ್ ಎಡಿಟರ್ ಅವ್ರದ್ದಿಂಥವರು ಜಿಲ್ಲಾಧಿಕಾರಿಯ ಕ್ಯಾಂಪಸ್ನಲ್ಲೇ ಅದರಲ್ಲೂ ಮುಖ್ಯವಾಗಿ ಜಿಲ್ಲಾ ಪಂಚಾಯತಿ ಎದುರು, ಸಬ್ ರಿಜಿಸ್ಟ್ರಿ ಎದುರು ಅಲ್ಲಿ ನಡೆದಂಥ ಬಿದ್ದಂಥ ಅನೇಕ ಗುಂಡಿಗಳು ಮಳೆಯಾಗಿರ್ತವತ್ತು ಅದೆಲ್ಲ ವಿವರಣೆ ಕೊಟ್ಟು ವಿವರಿಸಿ ಇದು ಜಿಲ್ಲೆಯ ಮುಖ್ಯ ಕೇಂದ್ರ ಮೂಗ ಉಸಿರು ಇಲ್ಲಿ ಹಿಂಗದ ಪರಿಸ್ಥಿತಿ ಜಿಲ್ಲೆಯ ಇನ್ನುಳಿದ ಕಡೆ ಹೇಗಪ್ಪ ಅಂತ ಸಹಜವಾಗಿ ನಮ್ಮ H16 ಮೂಲಕ ಅಥವಾ ಸೀತಾರಾಮ್ ಮೂಲಕ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ. ಏನು ಪರಿಸ್ಥಿತಿ ಅದ ಅಲ್ಲಿ, ನೀರಿನ ಪರಿಸ್ಥಿತಿಗಳು ಏನಿದ್ದಾವೆ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳು ಏನಿದ್ದಾವೆ, ಅಲ್ಲಿ ಶೌಚಾಲಯಗಳು ಯಾವ ರೀತಿ ಇದ್ದಾವೆ, ಇದನ್ನೆಲ್ಲ ಸರ್ವೆ ಮಾಡ್ತಾ ಇದ್ದಾರೆ ನಮ್ಮ ಸೀತಾರಾಮದ ತಂಡ. ಅಲ್ಲೆಲ್ಲ ಹೋಗಿತ್ತು. ಹುಕ್ಕೇರಿ ತಾಲೂಕು ಆಗಿರ್ಬೋದು, ಗೋಕಾಕ್ ತಾಲೂಕು ಆಗಿರ್ಬೋದು, ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ಅದೇ ರೀತಿ ರಾಜ್ಯ ತುಂಬನೂ ಇದೇ ರೀತಿ ಅದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೂ ನಮಗೆ ಸಿಕ್ಕಂತಹ ಒಂದಿಷ್ಟು ಖಚಿತವಾದ ಮಾಹಿತಿಗಳ ನೆಲೆಗಟ್ಟಿನಲ್ಲಿ ನಾವು ಈಗಾಗಲೇ ಆ ದಿಶೆಯಲ್ಲಿ ಈ ಜಿಲ್ಲಾಧಿಕಾರಿಗಾಗಿರ್ಬೋದು, ಕಮಿಷನರ್ಗಾಗಿರ್ಬೋದು ನಮ್ಮ ರಿಪೋರ್ಟ್ ಸಲ್ಲಿಸೋ ಜೊತೆಗೆ ಆ ನೇರವಾಗಿ ಲೈವ್ ಆಗಿ ಆ ವಿಷಯ ಬಿಟ್ಟಿದ್ದಕ್ಕಾಗಿ ಇವತ್ತು DC ಅವರು ಅಟ್ಲೀಸ್ಟ್ ಎಚ್ಚರಿಸ್ಕೊಂಡ ಗುಂಡಿಗಳು ಮುಚ್ಚಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ದು ನಿಜವಾಗಿಯೂ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ H16 ಮಾಡಿದಂಥ ಒಂದು ಚಿಕ್ಕ ಪ್ರಯತ್ನ. ಇದರಿಂದಾಗಿ ಒಂದು ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಏನಪ್ಪ ಅಂತಂದರೆ ಒಂದಿಷ್ಟು ನಮ್ಮ ಮಾಧ್ಯಮಗಳು ಅಥವಾ ನಾವು ಆಯಿತು ಎಲ್ಲರೂ ಆಯಿತು ಒಬ್ಬರಂತಲೇ ಇದು ಸಾಧ್ಯನೂ ಅಂತಲ್ಲ, ನಾವು ಮಾಡೋ ಕೆಲಸಗಳು ಕರ್ತವ್ಯ. ಆ ಕರ್ತವ್ಯನ ಮಾಡಿದರೆ ಎಷ್ಟೋ ಬೇಕಷ್ಟು ಪ್ರಗತಿ ಬದಲಾವಣೆ ಇಲ್ಲಿ ಆಗಬಹುದೇನೋ ಅಂತೇಳಿ. ಯಾಕಂದ್ರೆ ಈಗ ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಪಂಚಾಯತಿಗಳ ಆಡಳಿತ ಆಗಿರ್ಬೋದು ಎಲ್ಲ ಜಟ್ಟಿಗಿಟ್ಟು ಹೋಗಿಬಿಟ್ಟಿದ್ದಾರೆ. ಆಯ್ತಪ್ಪ ಎಲೆಕ್ಷನ್ ಅಂದ್ರೆ ಏನೋ ಜನಕ್ಕೆ ದುಡ್ಡು ಕೊಡೋದು, ಆರಿಸಿ ಬರೋದು, ಬಂದ ಮೇಲೆ ದುಡ್ಡು ಎಷ್ಟು ಮಾಡ್ಕೊಳ್ಳೋದು ಇದರಲ್ಲೇ ಇದ್ದಾರೆ ಎಲ್ಲರೂ. ಹೀಗಾಗಿ ಅಧಿಕಾರಶಾಹಿ ವರ್ಗದವ್ರಿಗೆ ಯಾವುದೇ ರೀತಿಯ ಒಂದು ಭಯ ಇಲ್ಲ, ಆತಂಕ ಇಲ್ಲ. ಯಾಕಂದ್ರೆ ಅವರು ಏನು ಆ್ಯಕ್ಚುಲಿ ನಮ್ಮ ಅಧಿಕಾರಶಾಹಿ ವರ್ಗದವ್ರು ಮ್ಯಾಕ್ಸಿಮಮ್ ನಾವು ಒಬ್ರಿಗೇನು ತಿಳಿದ್ರು ಇದನ್ನು ಎಲ್ಲರೂ ಅಲ್ಲಿಯ ಈ ರಾಜಕಾರಣಿಗಳತ್ತೇನು ಹೋಗಿರ್ತಾರೆ ನಮ್ಮ ಜನರಿಂದ ಆಯ್ಕೆ ಆದಂಥವ್ರಿಗೆ ಅವರಿಗೆ ಪಾಪ ಮೂಲತಃ ಮನುಷ್ಯನ ಆಸೆ ನಾವು ಗಳಿಸ್ಬೇಕು, ಮಾಡಬೇಕು, ಹೆಚ್ಚು ಗಳಿಸ್ಬೇಕು, ಕಡಿಮೆ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಗಳಿಸ್ಬೇಕು ಅನ್ನೋಂಥ ದುರಾಶೆ ಆಶನ ಮುಟ್ಟಿನಲ್ಲ. ಆ ದಿಶೆಯಲ್ಲಿ ತಪ್ಪುಗಳಾಗಿರ್ತಾವೆ. ಅವುಗಳು ಇನ್ನಷ್ಟು ಪ್ರಚೋದನಾತ್ಮಕವಾಗಿ ಅಧಿಕಾರಶಾಹಿ ವರ್ಗದವರು ಇನ್ನಷ್ಟು ಅನುಕೂಲ ಮಾಡಿಕೊಟ್ಟ ಆ ಕಡೆ ಕಣ್ಣು ಬಿಡ್ತಾರೆ. ಅಂತ ಹೇಳಿಲ್ಲ ನಿಮಗೆ ಎಷ್ಟೋ ಹಳ್ಳಿಗಳಲ್ಲೇ ನೀರಿನ ಏನು ವ್ಯವಸ್ಥೆ ಮಾಡಿದ್ರು, ಜಲಜೀವನದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವು ನೀರಿನ ಶುದ್ಧೀಕರಣ ಘಟಕಗಳು ಆಗಿರ್ಬೋದು ಎಲ್ಲ ಬಂದಾಗಿದ್ದಾವೆ ರೀ, ಭಾಳಷ್ಟು ಬಂದಾಗಿದ್ದಾವೆ. ಮ್ಯಾಕ್ಸಿಮಮ್ ನನ್ನ ಅಂದಾಜು ಒಂದು 50-60% ಎಲ್ಲೋ ಒಂದಿಷ್ಟು ಅಲ್ಲೊಂದು ಇಲ್ಲೊಂದು ಚಾಲೋ ಇರ್ಬೋದು, ಅದು ಕಂಡೀಷನ್ ಇಲ್ಲ. ಈ ಪರಿಸ್ಥಿತಿ ಅದು. ಶೌಚಾಲಯಗಳ ಬಗ್ಗೆ ಅಂತ ಮಾತಾಡುವಾಗಿಲ್ಲ. ಹಳ್ಳಿಗಳಂತೆ ಮುಗಿದು ಬಿಡ್ತಾರೆ, ಗಬ್ಬೆದ್ದು ಹೋಗಿಬಿಟ್ಟಿದ್ದಾವೆ. ಅದನ್ನು ರಿಪೋರ್ಟು ಮಾಡಿದ್ವಿ ನಮ್ಮ ಸೀತಾರಾಮ್ ಮೂಲಕ. ಅನೇಕರು ಅದಕ್ಕೆ ಏನಪ್ಪ ಅಂತಂದ್ರೆ ಹೌದಪ್ಪ ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ದೇವೆ ಅಂತೇಳಿ ನಮಗೆ ಮೆಚ್ಚುಗೆಯರು ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲೇ ನಮ್ಮ DC ಅವರು ತಮ್ಮ ಕ್ಯಾಂಪಸ್ಸಲ್ಲಿದ್ದಂಥ ಒಂದು ಎಲ್ಲ ವರದಿಗಳನ್ನು ಮಾಡಿದಾಗ ಸಹಜ ಪಾಪ ಅವರು ಅಟ್ಲೀಸ್ಟ್ ಒಬ್ರು ಕೆಲವರು ಇದ್ದಾರಪ್ಪ ಅಂತ ಆಗಲಿ ಮತ್ತೇನೋ ಆಗಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ದಿನ ಮಾಡಿದಾರೆ ಒಂದು ಕಂಪ್ನಿಗೆ L&T ಕಂಪ್ನಿಗೆ ಒಳ್ಳೆಯ ಕೆಲಸ. ಅದು ಒಳ್ಳೆ ಕೆಲಸ ಮಾಡಿದಾಗ ಯಾರೋ ಮಾಡಿದ್ರು ಒಳ್ಳೇದು ಅಂತ ಹೇಳಬೇಕಾಗ್ತದೆ. DC ಅವರು ಅದು ಮಾಡ್ತಾ ಇದ್ದಾರೆ ಒಳ್ಳೆಯದು. ಅದೇ ಕಾಲಿಗೆ ಗಣೇಶೋತ್ಸವ ಸಮೀಪದಲ್ಲಿ ಬಂದಿದೆ. ಗಣೇಶೋತ್ಸವ, ಮೊಹರಮ್ಮ ಎಲ್ಲ ಒಂದಕ್ಕೊಂದು ಬರ್ತಾ ಇರ್ತವೆ. ಆ ನೆಲೆಯಲ್ಲಿ ಕೋಮು ಗಲಭೆ ಎಬ್ಸುವಂಥ ಜನ, ಒಂದೇನೋ ಗದ್ದಲ ಎಬ್ಸೋ ಜನನೂ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೂ ಅವಕಾಶ ಇಲ್ದಂಗೆ ಅದಕ್ಕೊಂದು ವ್ಯವಸ್ಥಿತವ್ರ ಪ್ರಯತ್ನವನ್ನು ಮೊಹಮ್ಮದ್ ನಮ್ಮ ರೋಷನ್ ಅವರು ಮಾಡ್ತಾ ಇದ್ದಿದ್ದು ಇಲ್ಲಿ ಗಮನಾರ್ಹ. ಈ ಒಂದು ಮಾತನ್ನ ಯಾಕೆ ಇವತ್ತು ಮಾತಾಡಬೇಕಾಗಿದೆಪ್ಪ ಅಂದ್ರೆ ನಿಧಾನಕ್ಕೆ ನಿಮ್ಮ ಸೀತಾರಾಮ್ ಇದು ತನ್ನ ಏನಪ್ಪ ಅಂದ್ರೆ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾನೆ ಅನ್ನೋದು ಒಂದು ಚಿಕ್ಕದಾಗಿ ನಡೆದಂಥದ್ದು. ಇದು ಒಂದು ಸಣ್ಣ ಯೂಟ್ಯೂಬ್
ಹೇ ಸೀತಾರಾಮ್ ಅಂತ ಆರಂಭ ಮಾಡಿದ್ದೀವಿ ಕಳೆದ 3 ವರ್ಷಗಳಿಂದ. ಅದು ತನ್ನ ಕಾಲು ನಿಲ್ಲುವಂಥ ಪ್ರಯತ್ನ. ಈಗ ನಿಮ್ಗೆ ಹೇಳಿದ್ದೀನಿ ನಮ್ಮ ಇನ್ನೊಂದು ವಿಡಿಯೋದಲ್ಲೇ ಸಾಲೋ ಸೋಲೋ ಜನರ ಸಹಕಾರನೋ ಸಹಾಯನೋ ಎಲ್ಲ ರೀತಿಯಿಂದ ಈ ಒಂದು ಹಂತಕ್ಕೆ ಬಂದಂಥದ್ದು. ಇವತ್ತು ಇನ್ನೂ ಇದನ್ನು ಎತ್ತರಕ್ಕೆ ಒಯ್ಯಬೇಕು ಅನ್ನೋಂಥ ಆಸೆ. ಅದು ನೀವು ನೋಡಿ ಸಹಾಯ ಮಾಡಿದರೆ ಮಾತ್ರ ಸಾಧ್ಯದ. ನೋಡೋ ಜೊತೆಗೆ ಒಂದಿಷ್ಟು ಏನು ಮಿನಿಮಮ್ ಬರ್ತದೆ, ಯೂಟ್ಯೂಬ್ದಾಗಿರ್ಬೋದು, ಫೇಸ್ಬುಕ್ದಾಗಿರ್ಬೋದು, ಏನೋ ಆಗಿರ್ಬೋದು. ಸುಮ್ಮನೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಗಣಪತಿ ಹೊಟ್ಟಿಗೆ ಒಂದು ಜೀರಿಗೆ ಕಾಳಿನಷ್ಟು ಅಥವಾ ಕಡ್ಲಿ ಕಾಳಿನಷ್ಟು ಆಹಾರ ಆಗುವಂಥವು ಇವೆಲ್ಲ ನೆಲೆಗಟ್ಟೆಲ್ಲ ಜನ ಇವುಗಳು ನೋಡ್ತಾ ಇದ್ದೀರಿ. ಸಂತೋಷ. ಜೊತೆಗೆ ಅಧಿಕಾರಶಾಹಿ ವರ್ಗನೂ ನಿಧಾನಕ್ಕೆ ಸ್ಪಂದನೆ ಮಾಡಲಿ. ಯಾಕಂದ್ರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಸತ್ಯ ಹೇಳೋ ಜೊತೆಗೆ ನಮ್ಮ ಮತದಾರರನ್ನು ಜಾಗೃತಿ ಮಾಡುವಂಥ ಒಂದು ವಿಚಾರಗಳು ಈ ಸಂದರ್ಭದಲ್ಲಿದ್ದಾವೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇದ್ದಂಥವ್ರು ಕೆಲಸವನ್ನು ಶುರು ಮಾಡಿದ್ದೀವಿ. ಈ ಕೆಲಸಕ್ಕೆ ನಿಮ್ಮ ನಿಜವಾಗಿ ಬೆಂಬಲ ಆಶೀರ್ವಾದ, ನೀವು ಬೆನ್ನೆಲುಬು ಆದರೆ ಮಾತ್ರ ನಮಗೆ ಸಾಧ್ಯ. ಒಬ್ಬರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದಿಶೆಯಲ್ಲಿ ನಮ್ಮ ಟೀಮ್ ತಯಾರಾಗಿದೆ. ಎಲ್ಲ ಈ ಒಂದು ಶೋಷಿತ ವರ್ಗದಿಂದ ಬಂದಂಥ ಬಡ ವರ್ಗದಿಂದ ಬಡತನಗಳಿಂದ ಬಂದಂಥ ಅನೇಕ ಮಕ್ಕಳು ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಮಿನಿಮಮ್ ಕೊಟ್ಟಷ್ಟು ತೆಗೆದುಕೊಳ್ತಾನೆ ಇದ್ದಾರೆ. ಪ್ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಿಮ್ಗೆ ಯಾಕೆ ತಿಳಿಸ್ಬೇಕಾಗಿದೆ ಅಂದ್ರೆ ನಾವು ಏನು ಮಾಡ್ತಾಯಿದ್ದೀವಿ ಸಹಿತ ನಿಮ್ಗೆ ಹೇಳಬೇಕಾಗ್ತದೆ. ಯಾಕಂದ್ರೆ ಐ ಆಮ್ ನಾಟ್ ದ ಹನುಮಂತ ಏನು ಮಾಡ್ತಾರೆ, ಇದ್ಯಾರು ತೋರಿಸ್ತಾರೆ ರಾಮದನ ಅಂತಾನೆ ಹೆಂಗೆ ತೋರಿಸ್ಬೇಕು, ಈ ಮೂಲಕ ನಿಮ್ಗೆ ಹೇಳಬೇಕಾಗ್ತದೆ. ಈಗ ನಮ್ಗೆ ನೀವು ನೋಡುಗರ ರಾಮ, ನೀವು ಕೇಳುಗರ ರಾಮ, ನೀವು ನಮಗೆ ಸಹಾಯ ಮಾಡೋರ ರಾಮ. ನಿಮಗೆ ಮುಂದೆ ಆ ರಾಮನ ತೋರಿಸ್ಬೇಕಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ನಿಮ್ಮ ಸೇವಕ ಹನುಮ ಅನ್ನುವಂಥ ಮಾತನ್ನು ಮತ್ತು ಜ್ಞಾಪಿಸ್ತಾ ಈ ಒಂದು ನೆಲೆಗಟ್ಟಿನಲ್ಲೇ ಈ ಒಂದೊಂದೇ ಹೆಜ್ಜೆನ ಮುಂದಿಡ್ತಾ ನಡೆದಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಮತ್ತು ಹೇಳ್ತೀನಿ ಸಹಾಯ ಸಹಕಾರ ಭಾಳ ಮುಖ್ಯ. ಈಗಂತೂ ಈ ಒಂದು ಬೆಳಗಾವಿ ಇರ್ಬೋದು, ಇದಕ್ಕಿಂತಾದರೂ ನಾವು ಮಾಡ್ತಾನೆ ಇದ್ದೀವಿ ವರ್ಕ್ಗಳನ್ನು. ಆದರೆ ಹೇಳ್ಕೊಳ್ತಾ ಇರಲಿಲ್ಲ. ಯಾಕೆ ಹೇಳ್ಕೊಳ್ತಾ ಇರಲಿಲ್ಲ, ನೀವು ನೋಡ್ತಿರಲ್ಲ, ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿ ಆಗ್ತಾನೆ. ಈ ಸಂದರ್ಭದಲ್ಲಿ ಯಾಕೆ ಹೇಳ್ಕೊಬೇಕಾಗಿದೆ, ಕೆಲವೊಮ್ಮೆ ಹೇಳ್ಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಈ ವಿಷಯವನ್ನು ಮಂಡಿಸ್ತಾ ಇದ್ದೀನಿ. ಅದೇನಿರಲಿ, ನಮ್ಮ ಚಾನಲ್ ಅಂದರೆ ನಿಮ್ಮ ಚಾನಲ್, ನಾವು ಮಾಡೋಕ್ಕಿಂತ ನಿಮ್ಮ, ಯಾಕಂದರೆ ನೀವು ನಡೆಸೋದು ಚಾನಲ್ ಇದು ನಿಮ್ಮ ಚಾನಲ್. ಈ ಒಂದು ಸಣ್ಣ ಕೆಲಸವನ್ನು ಅಲ್ಲಿ ನಮ್ಮ DC ಕ್ಯಾಂಪಸ್ದಲ್ಲೇ ಮಾಡಿದ್ರಿಂದಾಗಿ, ಅದರಲ್ಲೂ ಜಿಲ್ಲಾ ಪಂಚಾಯತಿ ಇದನ್ನು ಅನೇಕ ಅಲ್ಲಿ ಗುಂಡಿಗಳನ್ನು ತೋರಿಸಿದ್ರಿಂದಾಗಿ ಇವತ್ತು ಗುಂಡಿ ಮುಚ್ಚೋದಕ್ಕಾದರೂ ನಮ್ಮ DC ಅವರು ಒಂದೇನಪ್ಪ ಅಂತಂದ್ರೆ ಸೂಚನೆ ಕೊಟ್ಟಿದ್ದು ನಿಜವಾಗಿಯೂ ಒಂದು ಒಳ್ಳೆಯ ಡೆವಲಪ್ಮೆಂಟ್, ಸಣ್ಣ ಡೆವಲಪ್ಮೆಂಟ್. ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾಯಿರ್ತೀವಿ. ನೀವು ಸದಾ ನೋಡ್ತಾ ಇರಬೇಕು, ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಇದು ನಿಮ್ಮ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದು ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಂಡೆ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.